ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟಿ ಚಾನಲ್. ನೋಡಿ, ಇವತ್ತು ಇಡೀ ಕರ್ನಾಟಕದಲ್ಲಿ ಒಬ್ಬರು ಹೆಮ್ಮೆ ಪಡುವಂಥ ಒಂದು ಸೆಲೆಬ್ರಿಟಿ ಜೊತೆ ನಾನಿದ್ದೀನಿ. ಸೆಲೆಬ್ರಿಟಿ ಅಂತಂದರೆ ಅವ್ರು ಯಾವುದೋ ಸಿನಿಮಾ ನಟರು ಅಥವಾ ಧಾರಾವಾಹಿಲಿ ಮಾಡೋರು ಅಥವಾ ರಾಜಕೀಯ ವ್ಯಕ್ತಿಗಳು ಅಂತ ಅನ್ಕೋಬೇಡಿ. ಈ ವ್ಯಕ್ತಿ ಮಾಡಿರುವಂಥ ಸಾಧನೆ ನಿಜವಾಗ್ಲೂ ಸಾಮಾನ್ಯ ಮನುಷ್ಯ ಯೋಚನೆ ಮಾಡೋದು ಒಂದು ಕಷ್ಟವಾದಂಥ ಒಂದು ವಿಚಾರ. ಅಂಥ ಸಾಧನೆ ಮೇಲೆ ಸಾಧನೆ ಮಾಡಿರುವಂಥ ಒಂದು ಒಳ್ಳೆ ಸೆಲೆಬ್ರಿಟಿ ಜೊತೆ ನಾವು ಇವತ್ತಿದ್ದೀವಿ. ತುಂಬ ಕಷ್ಟಜೀವಿ, ಕಷ್ಟಪಟ್ಟು ಮೇಲೆ ಬಂದು ಜೀವನದಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡಿ ನಿಜವಾಗ್ಲೂ ಇಡೀ ಪ್ರಪಂಚನೇ ಕರ್ನಾಟಕದ ಕಡೆ ತಿರುಗಿ ನೋಡುವಂಥ ಒಂದು ವ್ಯಕ್ತಿನ ನಾನಿವತ್ತು ಸಂದರ್ಶನ ಮಾಡ್ತಾಯಿದ್ದೀನಿ. ನನ್ನ ಆಪ್ತ ಸ್ನೇಹಿತ, ಭಾಳ ಕಷ್ಟಜೀವಿ, ನಿಜವಾಗ್ಲೂ ಮೃದು ಸ್ವಭಾವದ ಒಳ್ಳೆಯ ವ್ಯಕ್ತಿ. ಅವ್ನು ನೋಡಿದ್ರೆ ನಿಜವಾಗ್ಲೂ ಈ ವ್ಯಕ್ತಿ ಇಷ್ಟೆಲ್ಲ ಸಾಧನೆ ಮಾಡಿದಾರ ಅಂತ ಎಲ್ಲರೂ ನಿಜವಾಗ್ಲೂ ಮೂಗಿನ ಮೇಲೆ ಬೆರಳಿಟ್ಕೋತಾರೆ. ಅಂಥ ಒಂದು ವ್ಯಕ್ತಿನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾಯಿದ್ದೀನಿ. ನೋಡಿ, ನಮ್ಮ ಜೊತೆಗೆ ಇವತ್ತು ಜ್ಯೋತಿರಾಜ್ ಇದ್ದಾರೆ. ಜ್ಯೋತಿರಾಜ್ ಅವ್ರ ಬಗ್ಗೆ ನಾನು ನಿಮಗೆ ಜಾಸ್ತಿ ಹೇಳಬೇಕಾಗಿಲ್ಲ. ಇವರು ಜ್ಯೋತಿರಾಜ್ ಅವ್ರ ಕೋತಿರಾಜ್ ಅಂತ. ಆ್ಯಕ್ಚುಲಿ ಇವರು ಚಿತ್ರದುರ್ಗದ ಕೋಟೆನಲ್ಲಿರ್ತಾರೆ. ಇವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಹೆಮ್ಮೆ ಇದೆ, ಇವ್ರ ಬಗ್ಗೆ ಇಡೀ ಕರ್ನಾಟಕಕ್ಕೆ ಪರಿಚಯ ಇದೆ. ಯಾಕೆಂದರೆ ನಾವೇನಿವತ್ತು ಆಂಜನೇಯನ ಸ್ವರೂಪ ಕೋತಿ ಅಂತ ಹೇಳ್ತೀವಿ, ಆ ಕೋತಿನೂ ಮೀರಿಸೋ ಥರ ಇವರು ಯಾವುದೇ ಒಂದು ಎತ್ತರದ ಪ್ರದೇಶನ, ಬಂಡೆ ಆಗಲಿ ಅಥವಾ ಗೋಡೆ ಆಗಲಿ, ವಿತೌಟ್ ಎನಿ ಸಪೋರ್ಟು ಇವರು ಹತ್ತುವಂಥ ಒಂದು ಛಲಗಾರ. ಈ ಮನುಷ್ಯನ ನಿಜವಾಗ್ಲೂ ಸಾಧನೆಗಳು ನೋಡಿದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಇಂಥ ಒಂದು ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತಂದರೆ ನಮಗೆಲ್ಲ ಹೆಮ್ಮೆ. ಜ್ಯೋತಿರಾಜ್ ಅವರೇ, ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಟು ಸ್ಮಾರ್ಟಿ ಚಾನಲ್ ಸರ್. ನಿಮ್ಮ ಸ್ನೇಹ ಭಾಳ ಹಳೆಯದು. ನಮ್ಮ ಒಂದು ಆತ್ಮವಿಶ್ವಾಸ ಹೀಗೆ ಇರಲಿ, ನಮ್ಮ ಒಂದು ಗೆಳೆತನ ಹೀಗೆ ಕಡೆ ಉಸಿರಿನ ತನಕ ಮುಂದುವರಿಲಿ. ಆ ದೇವರು ನಿಮಗೆ ಎಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಫಸ್ಟು ಕೇಳ್ಕೊತೀನಿ. ಹಾಗೆ ನಮ್ಮ ವೀಕ್ಷಕರು ಕೋತಿರಾಜ್ ಅಂತಂದರೆ ಇಡೀ ಕರ್ನಾಟಕದಲ್ಲೇ ಚಿರಪರಿಚಿತರು. ಆದರೆ ನಿಮ್ಮ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಬೇಕು ಅಂತ ಭಾಳ ಕಾತುರರಾಗಿದ್ದಾರೆ. ನಾನು ಏನು ಹೇಳ್ತೀನಿ ಅಂದರೆ, ನಾನು ಯಾವಾಗಲೂ ಅಷ್ಟೇ ಅವ್ರನ್ನ ಪ್ರೀತಿಯಿಂದ ರಾಜಣ್ಣ ಅಂತ ಕರಿತೀನಿ. ಇಡೀ ಕರ್ನಾಟಕಕ್ಕೆ ಕೋತಿರಾಜ್ ಇರ್ಬೋದು ಅಥವಾ ಜ್ಯೋತಿರಾಜ್ ಇರ್ಬೋದು, ನನಗೆ ಪ್ರೀತಿಯಿಂದ ಅವರ ಯಾವಾಗಲೂ ರಾಜಣ್ಣನೇ. ಆ ರಾಜಣ್ಣ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರಾಜಣ್ಣ ಅವರೇ, ನೀವು ಯಾವ ಊರು ಮೂಲತಃ? ನಾವು ಹುಟ್ಟಿದ್ದು ತಮಿಳ್ನಾಡಲ್ಲಿ. ಓಕೆ. ನನಗೆ 88 ಹುಟ್ಟಿದ್ದು ಆಗಸ್ಟ್ 15ಕ್ಕೆ. ಓಕೆ. 88ರಲ್ಲಿ ಹುಟ್ಟಿ 91ಕ್ಕೆ ಜಾತ್ರೆಯಲ್ಲಿ ಮಿಸ್ ಆಗಿ. ಓಕೆ. ನೀವು ಭಾರತಕ್ಕೆ ಸ್ವತಂತ್ರ ಬಂದ ದಿನ ಹುಟ್ಟಿದ್ದೀರಾ? ಹೌದು. ಹಾಂ, ವೆರಿ ಗುಡ್, ವೆರಿ ಗುಡ್. ಓಕೆ. ಹಂಗೆ ಹುಟ್ಟಿ ಮಿಸ್ ಆಗಿ, ಜಾತ್ರೆಯಲ್ಲಿ ಮಿಸ್ ಆಗಿ ಕರ್ನಾಟಕ ಬಂದೆ. ಓಕೆ. ಯಾವ ಜಿಲ್ಲೆ ತಮಿಳ್ನಾಡಲ್ಲಿ? ತಮಿಳ್ನಾಡಲ್ಲಿ ತೇನಿ ಜಿಲ್ಲೆ. ಓಕೆ. ತೇನಿ ಜಿಲ್ಲೆ. ಹಾಂ. ತಮಿಳ್ನಾಡಲ್ಲಿ ತೇನಿ ಜಿಲ್ಲೆ, ಕಾಮಾಚಿಪುರಂ ಅಂತ. ಓಕೆ. ಸೊ ನೀವು ಅಲ್ಲಿ ಯಾವ ಇಸ್ವಿನಲ್ಲಿ, ಈಗ ನಿಮ್ಮ ತಂದೆ ತಾಯಿ ಎಲ್ಲ ಈಗಲೂ ತಮಿಳ್ನಾಡಲ್ಲೇ ಇದ್ದಾರಾ? ಹೌದು, ಅಪ್ಪಾಜಿ ತೀರಿ ಹೋದ್ರು. ಅಣ್ಣ ತಮ್ಮ, ತಂದೆ ತಾಯಿ ಎಲ್ಲರೂ ತಮಿಳ್ನಾಡು. ಓಕೆ. ಇದು ಒಂಥರ ಭಾಳ ಕುತೂಹಲಕಾರಿಯಾಗಿದೆ. ಯಾಕೆಂದರೆ ನೀವು ತಮಿಳ್ನಾಡಲ್ಲಿ ಜನಿಸಿದ್ದು, ನೀವು ಹೇಗೆ ಕರ್ನಾಟಕಕ್ಕೆ ಬಂದ್ರಿ? ಏನು ಕಾರಣ ಆಯ್ತು ಅದಕ್ಕೆ? ಹಾಗೆ ಒಂದು ಜಾತ್ರೆಯಲ್ಲಿ ಮಿಸ್ ಆಗಿ ಕರ್ನಾಟಕ ತಮಿಳ್ನಾಡಲ್ಲಿ ಜಾತ್ರೆಯಲ್ಲಿ ಮಿಸ್ ಆದರೆ ತಮಿಳ್ನಾಡಿನವರು ಬಾಗಲಕೋಟೆಯಲ್ಲಿ ಸ್ವೀಟ್ ಕಂಪ್ನಿ ಇಟ್ಕೊಂಡು. ಓಕೆ. ಅವರು ಅದೇ ಊರು ತಮಿಳ್ನಾಡು. ಅವ್ರ ಕೈಗೆ ಜಾತ್ರೆಯಲ್ಲಿ ಅವ್ರ ಕೈಗೆ ಸಿಗಬೇಕು ನಾನು ಕರ್ನಾಟಕ. ಓ, ಅಲ್ಲಿಂದ ಸೀದಾ ಬಾಗಲಕೋಟೆ? ಸೀದಾ ಬಾಗಲಕೋಟೆಯಲ್ಲಿ ಬಂದು. ಇದು ಈ ಘಟನೆ ನಡೆದಿದ್ದು ಎಷ್ಟನೇ ಇಸ್ವಿಲಿ ಜ್ಯೋತಿರಾಜ್? ನಾನು 88 ಹುಟ್ಟಿದ್ದು 91ರಲ್ಲಿ. ಅಂದರೆ 3 ವರ್ಷಕ್ಕೆ ನೀವು ಅಪ್ಪ ಅಮ್ಮನಿಂದ ದೂರ ಆಗಿಬಿಟ್ರಿ. ಹೌದು. ಓಕೆ. ಬಾಗಲಕೋಟೆಗೆ ಬಂದರೆ, ಬಾಗಲಕೋಟೆಗೆ ಬಂದ ನಂತರ ಏನೇನಾಯಿತು ನಿಮ್ಮ ಜೀವನದಲ್ಲಿ? ಬಾಗಲಕೋಟೆಗೆ ಬಂದಮೇಲೆ ಸ್ವೀಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಓಕೆ. ತುಂಬ ಕಷ್ಟ, ತುಂಬ ನೋವು, ಹಾಂ. ತುಂಬ ನೊಂದು ಬೆಂದು ಅಲ್ಲೇ ಬದುಕಿದೆ. ಮತ್ತು ನನಗೆ 2000 ಇಸ್ವಿಗೆ ರಾಜ್ಕುಮಾರ್ ಕಿಡ್ನಾಪ್ ಆಗಿದ್ದ ದಿವಸ ಮನೆ ಬಿಟ್ಟು ಓಡಿ ಬಂದಿದ್ದೆ. ನನಗೆ ಒಂದು 13 ವರ್ಷ. ಓಕೆ. ಬಾಗಲಕೋಟೆಯಿಂದ ಮನೆ ಬಿಟ್ಟು ಬಂದ್ರಿ. ಓಕೆ. ಬಾಗಲಕೋಟೆಯಿಂದ ಎಲ್ಲಿಗೆ ಬಂದ್ರಿ? ಹೀಗೆ ರೋಡ್ ಗುಂಟೆ ಬೆಂಗಳೂರು ಕಡೆಗೆ ಹೋಗೋಣ. ಓಕೆ. ತಮಿಳ್ನಾಡು ಊರು ಅಂದರು, ಅಪ್ಪ ಅಮ್ಮನ ಹುಡ್ಕೊಂಡು ಹೋಗೋಣ ಅಂತ ನಾವು. ಓಕೆ. ಮತ್ತೆ ನಿಮ್ಮ ಮೂಲ ಸ್ಥಳಕ್ಕೆ ಹೋಗೋಣ, ಅಪ್ಪ ಅಮ್ಮನ ಎಲ್ಲಿ ಏನು ಅಂತ ಕೇಳೋರು. ಓಕೆ. ಹಂಗೆ ಹೋಗ್ಬೇಕಾರೆ ಇಲ್ಲಿ ಚಿತ್ರದುರ್ಗದ ಪಕ್ಕ ವಿಜಯಪುರ ಗೊಲ್ರೆಡ್ಡಿ ಅಂತೇಳಿ ಒಬ್ಬರು ಮದುವೆ ಅಂತೇಳಿ ಅವ್ರನ್ನ ಕರೆದು ಮುದ್ದೆ ಇಟ್ಟು. ಓಕೆ. ಅವತ್ತು ಮುದ್ದೆ ಇಟ್ಟರೆ ಇವತ್ತು ನನಗೆ ಅವರೇ ಅಪ್ಪ ಅಮ್ಮ. ಓಕೆ. ಸಾಕು ತಂದೆ ತಾಯಿಗಳು. ಹೌದು. ಈಗ ನೀವು ಅವ್ರ ಜೊತೆನೇ ಇದ್ದೀರಾ. ಹೌದು. ಬಟ್ ನೀವು ಅಲ್ಲಿಂದ ಚಿತ್ರದುರ್ಗಕ್ಕೆ ಹೇಗೆ ಬಂದು ಸೆಟ್ಲ್ ಆದ್ರಿ? ಅಂದರೆ ಅಲ್ಲಿ ಸಿಟಿ ಒಳಗಿಂದ ಅಲ್ಲಿ ಹಿಂಗೆ ಬೇರೆ ಟೈಮಲ್ಲಿ ಇಲ್ಲಿ ಹಳ್ಳಿ ಜನ ಎಲ್ಲ ಚಿತ್ರದುರ್ಗಕ್ಕೆ ಗಾರೆ ಕೆಲಸಕ್ಕೆ ಬರೋರು. ಓಕೆ. ಓಕೆ. ಬಿಲ್ಡಿಂಗ್ ಕೆಲಸಕ್ಕೆ ಅವ್ರ ಜೊತೆ ನಾನು ಬರ್ತಿದ್ದೆ. ಓಕೆ. ಹಂಗೆ ಸಿಟಿಗೆ ಸೇರಿಕೊಂಡು ಈಗ ಒಂದು ಬಿಲ್ಡಿಂಗ್ ಕಟ್ತೀವಿ ಅಂದರೆ ಅದರಲ್ಲಿ ನೈಟ್ ವಾಚ್ಮ್ಯಾನ್ ಡ್ಯೂಟಿ ಮಾಡೋದು, ಹಗಲತ್ತು ಡ್ಯೂಟಿ ಮಾಡೋದು, ಕೆಲಸ ಮಾಡೋದು, ಗಾರೆ ಕೆಲಸ ಹಿಂಗೆ ಮಾಡೋಕ್ಕಾಗ್ತದೆ. ಓಕೆ. ಸೊ ನೀವು ಹಾಗಾದ್ರೆ ಚಿತ್ರದುರ್ಗಕ್ಕೆ ಆ್ಯಕ್ಚುಲಿ ಎಷ್ಟನೇ ಇಸ್ವಿನಲ್ಲಿ ಬಂದಿದ್ದು? ನಾನು 2000 ಇಸ್ವಿ. 2000 ಇಸ್ವಿನಲ್ಲಿ ಚಿತ್ರದುರ್ಗಕ್ಕೆ ಬಂದೆ.
ಓಕೆ. ಬಟ್ ಈ ಚಿತ್ರದುರ್ಗಕ್ಕೆ ಏನೋ ಬಂದರೆ, ಬಟ್ ನೀವು ಜ್ಯೋತಿರಾಜಿಂದ ಕೋತಿರಾಜ್ ಆಗಿ ಹೇಗೆ ನೀವು ವರ್ಗಾವಣೆ ಆದರೆ ನಿಮ್ಗೆ ಈ ಗುಣ, ನಿಮ್ಮ ಗೋಡೆ ಹತ್ತು ಗುಣ ಹೇಗೆ ಗೊತ್ತಾಯಿತು ನಿಮಗೆ? ನಾನು ಫಸ್ಟ್ ಟೈಮಿಗೆ ನನಗೆ ವಯಸ್ಸು 18 ಆಯಿತು. ನಾವೆಲ್ಲ ID ಪ್ರೂಫ್ ಕೂಡ ಇರಲಿಲ್ಲ. ಹಾಂ. ನನ್ನ ಮೇಲೆ ನನಗೆ ಬೇಜಾರು. ಓಕೆ. ನಾವೆಲ್ಲ ಯಾಕೆ ಬದುಕಿರೋಣ ಅಥವಾ ಸತ್ತೋಗ್ಬಿಡೋಣ ಅಂತ ಕೋಟೆಗೆ ಬಂದ. ಹಾಂ. ಕೋಟೆಗೆ ಬಂದಾಗ ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಬಂದಾಗ ವಿಷ ಕುಡಿದ್ಬಿಟ್ಟಿತ್ತು. ವಿಷ ಕುಡಿದು ಒಂದು ದೇವಸ್ಥಾನದ ಹಿಂದೆ ಮಕ್ಕೊಂಡಿದೆ, ಏಕನಾಥೇಶ್ವರಿ ದೇವಸ್ಥಾನ, ಕೋಟೆ ಒಳಗೆ. ಹೌದು, ಅದೇ ನಮ್ಮ ಚಿತ್ರದುರ್ಗ ಗ್ರಾಮದ. ಓಕೆ. ಆ ದೇವಸ್ಥಾನದ ಪೂಜಾರಿ ಯಾಕೆ ಇಲ್ಲಿ ಬಂದು ಮಕ್ಕಂಡೆ ಅಂದರು, ಹೊಟ್ಟೆ ಹಸ್ತೈತೆ ಅಂದರೆ ಅದಕ್ಕೆ ಅವ್ರು ಪೂಜೆಗೆ ಬಂದಿರೋ ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ಕೊಟ್ಟೋಯ್ತು. ಅದನ್ನೆಲ್ಲ ತಿಂದ್ಬಿಟ್ಟಿದೆ, ಸಿಪ್ಪೆ ಪರಿಕಲೆ ಜೀರ್ಣ ಆಗ್ಬಿಟ್ಟು. ಜೀರ್ಣ ಆಗಿ ಬೆಳಗ್ಗೆ ಈಜು ಕಲಿಯೋಣ ಅಂದರೆ ನೀರಲ್ಲಿ ಬಿದ್ದು ಸಾಯೋಣ ಅಂದರೆ ಈಜು ಬರೋದು. ಯಾವುದೋ ಬಂಡೆ ಮೇಲಿಂದ ಬಿದ್ದು ಸಾಯೋಣ ಅಂತ ಬಂಡೆ ಹತ್ತಿದಾಗ ಜನ ನೋಡಿ ಚಪ್ಪಾಳೆ ಹೊಡೆದು ಎಂಕರೇಜ್ ಮಾಡಿದ್ರು. ಅವ್ರ ಮುಂದೆ ಬಿದ್ದು ಸಾಯಕ್ಕೆ ನಾಚಿಕೊಂಡು ವಾಪಸ್ ಇಳಿದು ಬಂದು ಇವತ್ತಿಗೆ ನೋಡಿ. ಅದಕ್ಕೆ ಹೇಳೋದು, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಜ್ಯೋತಿರಾಜ್ ಅವ್ರ ಮಾತಲ್ಲಿ, ಒಬ್ಬ ಮನುಷ್ಯ ನನ್ನ ಜೀವನನೇ ಬೇಡ, ನಾನು ಈ ಲೋಕನೇ ತ್ಯಜಿಸ್ಬಿಡೋಣ ಅಂತ ತನ್ನ ಜೀವನನೇ ಕೊನೆಗಳಿಸ್ಕೊಳ್ಳೋಕ್ಕೆ ಹೋದಂಥ ವ್ಯಕ್ತಿ, ಅವ್ರಿಗೆ ಅವರಲ್ಲಿರೋ ಶಕ್ತಿ ಗೊತ್ತಿತ್ತಿಲ್ಲ. ನಿಜವಾಗ್ಲೂ ಆ ಏಕನಾಥೇಶ್ವರನ ಪ್ರಸಾದ ತಿಂದು ಅವ್ರು ಇವತ್ತು ಬದುಕಿದ್ದಾರೆ. ಆ ಈಶ್ವರನ ಅನುಗ್ರಹ ಇದೆ ಖಂಡಿತ ಇವ್ರಿಗೆ. ಈಶ್ವರಿ ಓಕೆ, ಏಕನಾಥೇಶ್ವರಿ ಓಕೆ. ಸೊ ಈ ದೇವಿ ಪ್ರಸಾದ ತಿಂದು ಬದುಕಿದ್ದಾರೆ, ನಿಜವಾಗ್ಲೂ ಅದು ಶ್ಲಾಘನೀಯ. ಆ್ಯಕ್ಚುಲಿ ಏನು ಅಂತಂದರೆ ನೋಡಿ, ಅದಕ್ಕೆ ಹೇಳೋದು, ಯಾವುದೇ ಮನುಷ್ಯ ತನ್ನ ಜೀವನನ ಕೊನೆಗಳಿಸ್ಕೊಳ್ಳೋಕ್ಕೆ ಇಷ್ಟಪಡಬಾರ್ದು. ಯಾಕೆಂದರೆ ದೇವರು ಪ್ರತಿಯೊಂದು ಜೀವಿಗೂ, ಈ ಭೂಲೋಕದಲ್ಲಿ ಪ್ರತಿಯೊಂದು ಜೀವಿಗೂ ಬದುಕ್ಸೋಕ್ಕೆ ಏನಾರ ಒಂದು ದಾರಿ ಕೊಟ್ಟೇ ಇರ್ತಾನೆ. ಸೊ ಆಮೇಲೆ ನಿಮ್ಮನ್ನು ಜನ ಗುರ್ಸಿದ್ಮೇಲೆ ನಿಮಗೆ ಆ್ಯಕ್ಚುಲಿ ತುಂಬ ಕೋತಿರಾಜ್ ಅಂತ ನೀವು ಪ್ರಸಿದ್ಧಿ ಆಗಿದ್ದು ಯಾವಾಗ? 2009ರಲ್ಲಿ ಎಲ್ಲ TV ಪೇಪರ್ಗೆಲ್ಲ ಬಂದ್ಬಿಡ್ತು. ಆಮೇಲೆ ಅಮೆರಿಕಾದಿಂದ ಡಿಸ್ಕವರಿ, ಹಾಲಿವುಡ್ಡಿಂದ ಡಿಸ್ಕವರಿ ಚಾನಲ್ ಅವರೆಲ್ಲ ಬಂದಿದ್ರು. ಸ್ಟ್ಯಾನ್ಲಿ ಓಕೆ. ಅವರು ಬಂದು ನನ್ನ ವಿಡಿಯೋ ಎಲ್ಲ ಮಾಡಿ ಪಬ್ಲಿಸಿಟಿ ಮಾಡಿದ್ರು ವರ್ಲ್ಡ್ ಓಕೆ. ಮೆಡಿಕಲ್ ಚೆಕಪ್ ಎಲ್ಲ ಮಾಡಿ. ಆವಾಗಲೇ ನನಗೆ ಮಂಕಿ ಕಿಂಗ್ ಅಂತ ಅವರಿಂದನೇ ಸಿಕ್ಕಿತ್ತು. ಅವರಿಂದ ನಿಮಗೆ ಮಂಕಿ ಕಿಂಗ್ ಅಂತ ಬಿರುದು ಸಿಕ್ಕಿದ್ದು. ವೆರಿ ಗುಡ್. ಆಯಿತು. ಈಗ ನೀವು ತುಂಬ ಹೆಸರೆಲ್ಲ ಮಾಡಿದ್ರಿ, ಯಾಕೆಂದರೆ ನಿಮ್ಮ ಬಗ್ಗೆ ಸಾಕಷ್ಟು ಕರ್ನಾಟಕದ ಜನತೆಗಂತೂ ಭಾಳ ಚಿರಪರಿಚಿತ. ಯಾಕೆಂದರೆ ನಿಮ್ಮ ಬಗ್ಗೆ ಟಿ ವಿಲಿರ್ಬೋದು, ಪೇಪರಲ್ಲಿರ್ಬೋದು, ಪ್ರತಿಯೊಬ್ಬರು ನೋಡಿದ್ದಾರೆ. ಆದರೆ ಇದೆಲ್ಲ ಆದಮೇಲೆ ನಾವು ನೋಡಿದ್ವಿ, ಆ್ಯಕ್ಚುಲಿ ನಿಮ್ಮ ಹತ್ರದಿಂದ ಬಲ್ಲವರಾದ್ರಿಂದ ಸರ್ಕಾರದಲ್ಲಿ ಯಾವುದೇ ಒಂದು ಸಂಕಷ್ಟಗಳಾದಾಗ, ಸಪೋಸು ಜೋಗ್ ಫಾಲ್ಸಲ್ಲಿರ್ಬೋದು ಅಥವಾ ಬೇರೆ ಕಡೆ ಎಲ್ಲೋ ಅನಾಹುತಗಳು, ಯಾರೋ ನೀರಲ್ಲಿ ಮುಳುಗಿದ್ದಾಗ ಅಥವಾ ಜೋಗ್ ಫಾಲ್ಸಲ್ಲಿ ಪ್ರೇಮಿಗಳು ಬಿದ್ದಾಗ, ಪ್ರತಿಯೊಂದು ಸಂಕಷ್ಟದ ಸಮಯದಲ್ಲಿ ಸರ್ಕಾರಕ್ಕೆ ಜ್ಞಾಪಕ ಆಗ್ತಾ ಇದ್ದಿದ್ದು ಕೋತಿರಾಜ್ ಅವರು, ಅಂದರೆ ಉರ್ಫ್ ಜ್ಯೋತಿರಾಜ್ ಅವರು. ಅಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಕೂಡ ತುಂಬ ನಿಮ್ಮ ಚಾನಲ್ನ ಫಾಲೋ ಮಾಡಿದ್ದೀನಿ. ನನಗೂ ಗೊತ್ತಿದೆ, ನೀವು ಸುಮಾರು ಜೀವಗಳನ್ನ ಉಳಿಸಿದ್ದೀರ, ಸುಮಾರು ಜೀವ ಕಳ್ಕೊಂಡಿರೋ ಹೆಣಗಳನ್ನೂ ಸಹ ಹೊರಗಡೆ ತರೋದಕ್ಕೆ ಪ್ರಯತ್ನ ಮಾಡಿದ್ದೀರಿ. ಇದೆಲ್ಲ ನಿಮ್ಮ ಈ ಸಾಧನೆಗಳು, ಈ ನೀವು ದುರ್ಗದಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಏನು ಅಂದರೆ ಸ್ನೇಹಿತರೆ, ಪ್ರತಿದಿನ ಇಲ್ಲಿ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಇಲ್ಲಿ ಮದಕರಿ